ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ನಮ್ಮ ಮಕ್ಕಳು ಮತ್ತು ನಾವು ಮನೋವೈಜ್ಞಾನಿಕ ಲೇಖನಗಳು ಈ ಪುಸ್ತಕದಿಂದ ಮಕ್ಕಳ ಭಾಷೆಯ ಆರಂಭ ಮತ್ತು ಬೆಳವಣಿಗೆ ಈ ಬಗ್ಗೆ ತಿಳ್ಕೊಳ್ಳೋಣ. ಹುಟ್ಟಿದ ಮಗುವಿಗೆ ಶಬ್ದೋಚ್ಚಾರಣೆಗೆ ಬೇಕಾದ ಸಕಲ ಅಂಗಗಳನ್ನು ದೇವರು ಕಲ್ಪಿಸಿರುತ್ತಾನೆ. ಈ ಅಂಗಗಳ ಪ್ರಯೋಜನವು ಪ್ರಾರಂಭದಲ್ಲಿ ದೊರಕುವುದಿಲ್ಲ. ಅಂದ್ರೆ ಹುಟ್ಟಿದ ತಕ್ಷಣನೇ ಮಕ್ಕಳಿಗೆ ಮಾತು ಬರಲ್ಲ. ಆ ಅಂಗಗಳು ಡೆವಲಪ್ ಆಗಕ್ಕೆ ಅದರದ್ದೇ ಆದ ಡ್ಯೂರೇಷನ್ ಕೊಡ್ಬೇಕಾಗತ್ತೆ. ಕೆಲವು ಕಾಲಾನಂತರ ಅವು ಅರ್ಥವುಳ್ಳ ಮಾತುಗಳನ್ನಾಡಲು ಸಹಕಾರಿಯಾಗುತ್ತವೆ. ಈ ಸ್ಥಿತಿಗೆ ಬರಬೇಕಾದರೆ ನರಗಳು ಮತ್ತು ಸ್ನಾಯುಗಳು ವಿಶೇಷ ಪಾತ್ರವನ್ನು ವಹಿಸುತ್ತವೆ. ಮಗು ಹುಟ್ಟಿದ ಕ್ಷಣದಲ್ಲಿ ಅಳುವುದು ಸಹಜ. ಅದು ಅಳುವುದರಿಂದಲೇ ಅದು ಬದುಕಿರುವುದು ವೇದ್ಯವಾಗುವುದು. ಮೊದಲ ಬಾರಿಗೆ ಶ್ವಾಸಕೋಶ ಕೆಲಸವನ್ನು ಪ್ರಾರಂಭಿಸುವುದು ಅಳುವಿನಿಂದ. ಹೊರಗಿನ ಗಾಳಿಯು ಶ್ವಾಸಕೋಶಗಳಿಗೆ ನುಗ್ಗಿ ಹೊರಗೆ ಬರುವಾಗ ಗಂಟಲ ಧ್ವನಿಪೆಟ್ಟಿಗೆ ಮುಖಾಂತರ ಹಾದು ಬರುವುದು. ಆಗ ಧ್ವನಿ ತಂತುಗಳು ಕಂಪಿಸುವವು. ಈ ಕಂಪನದಿಂದ ಶಬ್ದೋಚ್ಚಾರಣೆ ಆಗುವುದು. ಇದನ್ನು ನಾವು ಅಳು ಎಂದು ಕರೆಯುತ್ತೇವೆ. ಮಗುವಿನ ದೇಹದಲ್ಲೇ ಉಂಟಾದ ಪ್ರಚೋದನೆಗೆ ಮೊದಲಿನ ಪ್ರತಿಕ್ರಿಯೆಯೇ ಅಳು. ಮುಖದ ಮೇಲೆ ಹೆಚ್ಚು ಬೆಳಕು ಬಿದ್ದಾಗ, ಜೋರಾಗಿ ಶಬ್ದ ಮಾಡಿದಾಗ ಮಗು ಬೆಚ್ಚಿ ಬೀಳುತ್ತದೆ. ಈ ತೊಂದರೆಯನ್ನುಂಟು ಮಾಡುವ ಪರಿಸರದಿಂದ ಬೇರೆ ಕಡೆ ಹೋಗಲು ಸಾಧ್ಯವಿಲ್ಲದ್ದರಿಂದ ಮಗು ಅಳುತ್ತದೆ. ಆದ್ದರಿಂದ ಅಳುವೊಂದು ಅನೈಚ್ಛಿಕ ಪ್ರಕ್ರಿಯೆ. ಹಸಿವು, ಬಾಯಾರಿಕೆ, ನೋವು, ಚಳಿ, ತಾಯಿಯ ಹತ್ತಿರ ಇಲ್ಲದಿರುವುದು, ತನ್ನ ಕೈಕಾಲುಗಳನ್ನು ಆಡಿಸಲು ಅಡ್ಡಿಯಾಗುವುದು, ಇಂಥವುಗಳಿಂದ ಅದು ಅಸಮಾಧಾನ ವ್ಯಕ್ತಪಡಿಸಬೇಕಾದರೆ ಅಳುವುದೊಂದೇ ದಾರಿ. ತೊದಲುವಿಕೆ ಮಗುವಿನ ಎರಡನೇ ತಿಂಗಳ ಅಂತ್ಯದಲ್ಲಿ ಪ್ರಾರಂಭವಾಗುತ್ತದೆ. ಈ ಹಂತದಲ್ಲಿ ವಿಧ ವಿಧವಾದ ಶಬ್ದೋಚ್ಚಾರಣೆಯೇ ಮುಖ್ಯ ಗುರಿಯಾಗುವುದು. ಮಗು ಉಚ್ಚರಿಸಿದ ಯಾವ ಶಬ್ದಕ್ಕೂ ಅರ್ಥವಿರುವುದಿಲ್ಲ. ಏನೋ ಒಂದು ಸೌಂಡ್ ಮಾಡ್ತಾನೆ ಇರುತ್ತೆ. ಏನೋ ಹಿಂಗೆ ಮಾಡ್ತಾನೆ ಇರುತ್ತೆ. ಸೊ ಹಿಂದೆನೆ ಲೇಖಕರು ಹೇಳ್ದಂಗೆ ಆ ನರಗಳು ಮತ್ತು ಸ್ನಾಯುಗಳು ಬೆಳೆಯೋದಕ್ಕೆ ಆ ಟೈಮ್ ಕೊಡ್ಬೇಕಾಗತ್ತೆ. ಇಲ್ಲಿ ಧ್ವನಿಪೆಟ್ಟಿಗೆ ಸರಿಯಾಗಿ ಕೆಲಸ ಮಾಡ್ಬೇಕಾಗತ್ತೆ. ಟೋನು, ವಾಯ್ಸ್ ಮಾಡ್ಯುಲೇಷನ್ ಇದೆಲ್ಲ ಹಂತ ಹಂತವಾಗಿ ಬೆಳೆಯೋದಕ್ಕೆ ಅದಕ್ಕೆ ಅದರದೇ ಆದ ಟೈಮ್ ಕೊಡ್ಬೇಕು. ಸೊ ಹುಟ್ಟಿದ ತಕ್ಷಣನೇ ಮಗು ಬೆಳೆಯೋದಿಲ್ಲ. ಹಂಗೇನೆ ಎಲ್ಲಾ ಡೆವಲಪ್ಮೆಂಟಲ್ಗೂ ಅದರದೇ ಆದ ಪ್ರೋಸೆಸಿಂಗ್ ಟೈಮ್ ಅನ್ನೋದು ಇರುತ್ತೆ. ಹ್ಯಾಂಡ್ ಮೈಂಡ್ ಕೋಆರ್ಡಿನೇಷನ್ಗೆ ಇರ್ಬೋದು, ಹ್ಯಾಂಡ್ ಐ ಕೋಆರ್ಡಿನೇಷನ್ಗೆ ಇರ್ಬೋದು, ಬಾಡಿ ಮೈಂಡ್ ಕೋಆರ್ಡಿನೇಷನ್ಗೆ ಇರ್ಬೋದು. ಬಟ್ ಈಗ ನಾವ್ ಏನ್ ಮಾಡ್ತಾ ಇದೀವಿ, ಎಲ್ಲದಕ್ಕೂ ನಮ್ಗೆ ಆತ್ರ ಜಾಸ್ತಿ ಆಗ್ಬಿಟ್ಟಿದೆ. ಹುಟ್ಟಿದ ತಕ್ಷಣ ಮಗು ಮಾತಾಡ್ಬಿಡ್ಬೇಕು, ಓಡಕ್ ಕಲಿಬೇಕು, ಬರೆಯಕ್ ಕಲಿಬೇಕು. ಸೊ ಎಕ್ಸ್ಪೆಷಲಿ ಶಾಲೆ ಅಂತ ಬಂದ ತಕ್ಷಣ ಮಗುಗೆ ಎಷ್ಟು ಪ್ರೆಷರ್ ಮಾಡ್ತಾ ಇದೀವಿ ನಾವು. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ. ಯೂಶಲಿ ತಜ್ಞರ ಪ್ರಕಾರ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋದು ಕೂಡ ಮಗು 5 ವರ್ಷದ ಒಳಗೆ ಬರಿಬಾರ್ದು ಅಂತ ಹೇಳ್ತೀವಿ. ಬಟ್ 2ನೇ 3ನೇ ಕ್ಲಾಸ್ ಮಕ್ಕಳಿಗೆ ನಾವು ಪೆನ್ಸಿಲ್ ಕೊಟ್ಟು ನೀಟಾಗಿ ಬರಿಬೇಕು, ಅಷ್ಟು ಬೇಗ ಹ್ಯಾಂಡ್ ರೈಟಿಂಗ್ ಬರ್ಬೇಕು ಮಗುಗೆ. ಇಂಗ್ಲಿಷ್ 26 ಅಕ್ಷರ, ಕನ್ನಡ ವರ್ಣಮಾಲೆ ಹತ್ತತ್ರ 50 ಅಕ್ಷರಗಳು, ಜೊತೆಗೆ ಹಿಂದಿನೂ 50 ಅಕ್ಷರಗಳು ಹತ್ತತ್ರ. ಇಷ್ಟನ್ನು ಕಲ್ಸಕ್ಕೆ ಆತ್ರ ಜಾಸ್ತಿ ಮಾಡ್ತೀವಿ. ಈ ಒತ್ತಡ ಮಗು ಡೆವಲಪ್ಮೆಂಟಲ್ ಡಿಲೇಗೆ ಕಾರಣ ಆಗ್ತಾ ಹೋಗುತ್ತೆ. ಕೆಲವು ಅಂಗಗಳು ಪ್ರಾಪರ್ ಆಗಿ ಡೆವಲಪೇ ಆಗೋದಿಲ್ಲ. ಪ್ರೆಷರ್ ನಾವು ತಡ್ಕೊಳಕ್ ಆಗೋದಿಲ್ಲ. ಲಾಂಗ್ ರನ್ ಅಲ್ಲಿ ಇದು ಮಗುಗೆ ಅಪಾಯ ತಂದು ಒಡ್ಡುತ್ತೆ. ಮೇ ಬಿ ನಿಮ್ಮ ಎಕ್ಸ್ಪೆಕ್ಟೇಷನ್ ನಿಮ್ ಮಗುಗೆ ಜೀವನ ಪರ್ಯಂತ ಒಂದು ಉನ್ನತೆ ತಂದು ಉಳಿಸ್ಬಿಡ್ಬೋದು. ಸೊ ಯೋಚನೆ ಮಾಡಿ ಈ ಬಗ್ಗೆ. ಎಲ್ಲಾ ಅಂಗಗಳು ಡೆವಲಪ್ ಆಗಿ ಒಂದು ಅಲೈನ್ಮೆಂಟ್ ಬಂದು ಅದ್ರ ಕೆಲಸ ಅದು ಪ್ರಾಪರ್ ಆಗಿ ಮಾಡಕ್ಕೆ ಟೈಮ್ ತಗೊಳುತ್ತೆ. ಬಿ ಪೇಷಂಟ್ ವಿತ್ ಯುವರ್ ಚೈಲ್ಡ್. ಥ್ಯಾಂಕ್ ಯು.